ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ. ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಗ್ಗಬಾರದು. ಸೋಲು ಗೆಲುವನ್ನು ಕ್ರೀಡಾಪಟುಗಳು ಸಮನಾಗಿ ಸ್ವೀಕರಿಸಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸಲು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಅವರು ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದು ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳೀರವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಜಂಗಮಶಿಗೆಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕೈವಾರ ಹೋಬಳಿ ಮಟ್ಟದ ಜಂಗಮಶಿಗೆಹಳ್ಳಿ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಹಾಗೂ ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳೀರವರು ಪಾಲ್ಗೊಂಡು ಟೇಪ್ ಕಟ್ ಮಾಡಿ ಸರ್ವ್ ಮಾಡುವುದರ ಮೂಲಕ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಟಿವಿ, ಮೊಬೈಲ್ ಅವಳಿಯಿಂದ ನಮ್ಮ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುತ್ತಿದ್ದು, ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಸದುದ್ದೇಶದಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ವೆಂಕಟೇಶ್ ರವರು ಹೋಬಳಿ ಮಟ್ಟದ ವಾಲಿಬಾಲ್ ಕ್ರೀಡೆಗಳನ್ನು ಹಮ್ಮಿಕೊಂಡು ಯುವಕರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಕ್ರೀಡಾಪಟುಗಳ ಕ್ರೀಡೆಗಳನ್ನು ಕ್ರೀಡಾ ಮನೋಭಾವದಿಂದ ನೋಡಬೇಕು. ಸೋತಾಗ ಕುಗ್ಗುವುದು, ಗೆದ್ದಾಗ ಹಿಗ್ಗುವುದನ್ನು ಮಾಡಬಾರದು. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದ ಅವರು, ಮೊದಲನೇ ಬಹುಮಾನವಾಗಿ 30,000 ನಗದು ಹಣ ಆಕರ್ಷಕ ಟ್ರೋಫಿ, ಎರಡನೇ ಬಹುಮಾನ 20,000 ನಗದು ಹಣ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನ 10,000 ನಗದು ಹಣ ಆಕರ್ಷಕ ಟ್ರೋಫಿ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ವೆಂಕಟೇಶ್, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಕಟ್ಟಮಾಚನಹಳ್ಳಿ ಮಂಜು, ಸಿದ್ದೇಪಲ್ಲಿ ಮನು, ದೊಡ್ಡಕೊಂಡ್ರಹಳ್ಳಿ ಬಾಲಾಜಿ, ಜಂಗಮಶಿಗೆಹಳ್ಳಿ ಗ್ರಾಮದ ನಂಜುಂಡಪ್ಪ, ಟಿಎನ್ ಶಿವಣ್ಣ, ಶ್ರೀನಿವಾಸಪ್ಪ, ಮಂಜಣ್ಣ, ಕೆ ವಿಶ್ವನಾಥ್, ರಾಜು, ಹನುಮಪ್ಪ, ಮುನಿಯಪ್ಪ, ಮುನಿರಾಜ್, ಬಾಬು ಸೇರಿದಂತೆ ಜಂಗಮಶಿಗೆಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. What service? Point to RCB boys. ಅತ್ಯುತ್ತಮವಾದ ಹೊಡೆತ. Net edge. 1-5. Line cross. ಅತ್ಯುತ್ತಮವಾದ ಚೇತನವರಿಂದ ಪಾಯಿಂಟ್ ರಾಯಚೂರು ಬಾಯ್ಸ್ ಕನ್ನಡ ಅತ್ಯುತ್ತಮವಾದ ಬ್ಲಾಕ್. ಹಲೋ, ಆಯ್ತಾ? ಯಾಕೆ ಏನು ಹೇಳ? ಮಚ್ಚ 22-21. Set point for Rayalaseema. ಬಾಲ್ ಇರ್ಕೊಂಡು ರಾಯಲಸೀಮಾ ಬಾಯ್ಸ್ ಮತ್ತೆ ಹುಲ್ಗುಮ್ನಹಳ್ಳಿ RCB ಹುಲ್ಗುಮ್ನಹಳ್ಳಿ ಮತ್ತೆ ಜಂಗಮಶಿಗೆಹಳ್ಳಿ ಎರಡು ತಂಡಗಳು ರೋಮಾಂಚಕವಾಗಿ ಆಟವನ್ನು ಆಡಿದ್ರು. ಆದರೆ ಸಮಯ ಮತ್ತೆ
ಒಂದು ರೀತಿ ಆತಂಕದ ವಾತಾವರಣದಲ್ಲಿ ಜಂಗಮಸಿಗಳ್ಳಿ ತಂಡ ಆಟವಾಡ್ತು. ಹಾಗಾಗಿ ಹುಲ್ಗುಮ್ನಳ್ಳಿ ಏನು ತಂಡ ಇದೆ ಅದು ತುಂಬಾ ಮಾತು ಕಡಿಮೆ ತಂಡ. ನಮ್ಮ ಕಡೆ ಜಂಗಮಸಿಗಳ್ಳಿ ಕ್ಯಾಪ್ಟನ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆದರೆ ಅವ್ರನ್ನೆಲ್ಲರೂ ಸಹ ಕ್ರೀಡೆಯಲ್ಲಿ ಯಾವ ರೀತಿ ಆತ್ಮವಿಶ್ವಾಸನ ಕಳ್ಕೋಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಕಡೆ ಆತ್ಮವಿಶ್ವಾಸ ತುಂಬುವಂತ ಕ್ಯಾಪ್ಟನ್ ಇದ್ರು, ಈ ಕಡೆ ಆತ್ಮವಿಶ್ವಾಸವನ್ನ ಕಳ್ಕೊಂಡಿರ್ತಕ್ಕಂಥ ತಂಡದ ನಾಯಕ ಇದ್ರು. ಹಾಗಾಗಿ ಇದು ಏನು ಗ್ರಾಮ ಪಂಚಾಯತಿ ಮತ್ತೆ ಹೋಬಳಿ ಮಟ್ಟದಲ್ಲಿ ನೀವೇನು ಆಡ್ತಾ ಇದ್ದೀರಾ, ಇದು ನಿಮಗೆ ಒಂದು ಮೆಟ್ಟಲು. ಹಾಗಾಗಿ ಈಗ ಯಾರು ಈ ತಂಡದಲ್ಲಿ ಸೋತಿದ್ದಾರೆ, ಈ ಸೋತಿರ್ತಕ್ಕಂಥ ಟೀಮು ತುಂಬಾ ಸ್ಟ್ರಾಂಗ್ ಟೀಮ್. ಆದರೆ ಎಲ್ಲರೂ ಸಹ ಒಮ್ಮತವಾಗಿ ಒಬ್ಬರ ನಾಯಕತ್ವದಲ್ಲಿ ಆಡದೇ ಇದ್ದಿದ್ದಕ್ಕೆ ಈ ಒಂದು ಪಂದ್ಯವನ್ನ ತಾವು ಸೋತಿದ್ದೀರಾ. ಹಾಗಾಗಿ ಯಾವುದೇ ಒಂದು ಕ್ರೀಡೆ ಇರಬೇಕಾದ್ರೆ ಒಂದು ಶಿಸ್ತು ಮತ್ತೆ ಅದರ ಜೊತೆಯಲ್ಲಿ ಆ ನಾಯಕರ ನಾಯಕತ್ವದಲ್ಲಿ ನಾವು ಆಟ ಆಡಿದಾಗ ಮತ್ತೆ ಇಡೀ ಟೀಮ್ಗೆ ಒಂದು ಗೌರವ ಬರ್ತದೆ. ಆ ರೀತಿಯಲ್ಲಿ ಆಡದೇ ಇದ್ದಿದ್ದಕ್ಕೆ ಇವತ್ತು ನಮ್ಮ ಈ ತಂಡ ಸೋತಿದೆ. ಹಾಗಾಗಿ ಮುಂದೆ ಬರುವಂತ ಎಲ್ಲಾ ಕ್ರೀಡೆಗಳಿಗೂ ಸಹ ಕ್ರೀಡಾಪಟುಗಳು ತುಂಬಾ ಸಹನೆಯಿಂದ ಮತ್ತೆ ಅವರು ಆಡುವಂತ ಆಟವನ್ನ ತುಂಬಾ ಸೂಕ್ಷ್ಮವಾಗಿ ಆಡಿದಾಗ ನಾವು ಮುಟ್ಟಬೇಕಾಗಿರ್ತಕ್ಕಂಥ ಗೋಲನ್ನ ನಾವು ರೀಚ್ ಆಗ್ತೀವಿ. ಆ ನಿಟ್ಟಿನಲ್ಲಿ ಇವತ್ತೇನು ಗ್ರಾಮ ಮತ್ತೆ ಹೋಬಳಿ ಮಟ್ಟದಲ್ಲಿ ಇವತ್ತು ಒಂದು ಈ ಕ್ರೀಡಾ ಮಾಡ್ತಾ ಇದ್ದೀರಾ, ಇದು ತಾಲೂಕು ಮಟ್ಟಕ್ಕಿಂತಲೂ ಸಹ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಜಂಗಮಸಿಗಳ್ಳಿ ಗ್ರಾಮಸ್ಥರು ಮತ್ತೆ ಇಲ್ಲಿನ ನಮ್ಮ ಯುವ ಮುಖಂಡರಾದಂತ ವೆಂಕಟೇಶಣ್ಣನವರು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಆ ದೇವರು ತುಂಬಾ ಶಕ್ತಿ ಕೊಡ್ಲಿ. ಅವ್ರ ಜೊತೆಯಲ್ಲಿ ನೀವೆಲ್ಲರೂ ಸಹ ನಿಂತ್ಕೊಳ್ಳೋ ಆಗ್ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ಒಂದು 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದೆ. GEF ಕಣ್ಣಿನ ಆಸ್ಪತ್ರೆ, ಬುರ್ಗ್ಮಕ್ಲಳ್ಳಿ ಗೇಟ್, ಗೋಪಸಂದ್ರ ಹತ್ರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ, ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಗ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದಗಳು. ನಿಮ್ಮೆಲ್ಲರ ಮೆಚ್ಚಿನ ಯುವ ಮುಖಂಡರು ಅಗ್ರಾಜ್ ಮುಳ್ಳಯ್ಯನವರೇ, ಮತ್ತೆ ಮುಂದಿನ ತಾಲೂಕು ಮಟ್ಟಕ್ಕೆ ಪ್ರವೇಶ ಮಾಡಬೇಕು ಅಂತೇಳಿ ಹೇಳ್ತಾ ಈ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ನಮ್ಮ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿವಸ ಇಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ನಮ್ಮ ಜಂಗಮಸಿಗಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ವೆಂಕಟೇಶ್ರವರು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಬಸವೇಶ್ವರನ ಒಳ್ಳೇದು ಮಾಡಲಿ. ಇನ್ನ ಮುಂದೆ ಒಳ್ಳೊಳ್ಳೆ ಕ್ರೀಡಾಪಟುಗಳು ತರಿಸಿ ಇನ್ನ ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ ಅಂತೇಳಿ ಅವ್ರಿಗೆಲ್ಲ ನಮ್ಮ ಪ್ರೋತ್ಸಾಹ ಇದೇ ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುರಳಿ ಅಣ್ಣವರು, ಮಂಜಣ್ಣವರು, ಚಲಪತಿಯನ್ನವರು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟು ಕುತ್ಕೊಂಡು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆ ಅರ್ಪಿಸುತ್ತಾ ಈ ಮಾತುಗಳ ಆಡುತ್ತಾರೆ. ಎಲ್ಲರಿಗೂ ನಮಸ್ಕರಿಸ್ತಾ
ಫಸ್ಟನೇ ಸಾಲಿನ ಎರಡನೇ ಸಾಲಿ ವರ್ಷನೇ ಆಯಿತು ವಾಲಿಬಾಲ್ ಟೂರ್ನಿಮೆಂಟ್. ನಮ್ಮ ಒಂದು ಈ ಗ್ರಾಮದಲ್ಲಿ ಇಂಥ ವಾಲಿಬಾಲ್ ಟೂರ್ನಿಮೆಂಟ್ ನಡೀತಾ ಇದೆ ಅಂದರೆ ನಮ್ಮ ಗ್ರಾಮಕ್ಕೆ ಹೆಮ್ಮೆ ಇರ್ತದೆ. ಇದಕ್ಕೊಂದು ಕಾರಣಕರ್ತರಾದ ನಮ್ಮ ಯುವ ನಾಯಕರಾದ ವೆಂಕಟೇಶ್ ಅವರು ಇಷ್ಟು ದಿವಸ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ದೇವರ ಕೆಲಸಗಳಲ್ಲೇ ಆಗಲಿ, ಹುಡುಗರ ಆಟ ಪಾಠಗಳಲ್ಲೇ ಆಗಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಜಗನ್ಸಿಂಗಡಿ ಗ್ರಾಮಕ್ಕೆ ಹೆಚ್ಚಿನ ಕೀರ್ತಿ ತರ್ತಾ ಇದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇದೇ ರೀತಿಯಾಗಿ ಯುವ ಬಳಗವನ್ನು ಮೇಲ್ಮಟ್ಟಕ್ಕೆ ತಂದು ನಮ್ಮ ಗ್ರಾಮದ ಹೆಸರನ್ನು ಕೂಡ ತಾಲೂಕು ಲೆವೆಲ್ನಲ್ಲಿ ತರ್ತಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇಂದಿನ ಈ ಯುವಕರ ನಾಳಿನ ಲೀಡು. ಯುವಕರು ಬೆಳಿಬೇಕು ಸ್ವಾಮಿ, ಯುವಕರು ಬೆಳಿಬೇಕು ಅನ್ನೋದೇ ನಮ್ಮೆಲ್ಲ ಅಭಿಲಾಷೆ. ಅದೇ ರೀತಿಯಾಗಿ ನಮ್ಮ ವೆಂಕಟೇಶ್ ಅವರು ಯುವಕ ಬಳಗವನ್ನು ಅನೇಕ ರೀತಿಗಳಲ್ಲಿ, ಒಂದು ರೀತಿಯಲ್ಲ ಅನೇಕ ರೀತಿಗಳಲ್ಲಿ ಯುವಕರನ್ನು ಮುಂದೆ ಕೊಡ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮ ಸ್ವಲ್ಪ ನಡೆದರೆ ಇದರಲ್ಲಿ ಸೋಲು ಗೆಲುವು ಸಹಜನೇ. ಈಗ ಸೋತಿರೋರು ಮುಂದಿನ ಒಂದು ಅವರಲ್ಲಿ ಅವರೇ ಗೆದ್ದು ಬರ್ತಾರೆ. ಇದು ಸೋಲು ಗೆಲುವು ಸಹಜ. ಇದರಲ್ಲಿ ಅನ್ಯೋನ್ಯತೆ ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮ ಗ್ರಾಮಕ್ಕೆ ನೀವು ಅನ್ಯೋನ್ಯತೆ ಕಾಪಾಡ್ಕೊಂಡು ಬಂದಾಗ ನಮ್ಮ ಗ್ರಾಮಕ್ಕೆ ಹೆಸರು ಬರ್ತದೆ. ಸಣ್ಣ ಪಣ್ಣ ವಿಷಯಗಳಿಗೆಲ್ಲ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆಗೆ ಮಾಡ್ಕೊಳ್ಳೋದು ಇಂಥವೆಲ್ಲ ಬೇಡ. ಇದು ಆಟ ಆಡೋದೇ ಸಂತೋಷಕ್ಕಾಗಿ. ಸಂತೋಷದಲ್ಲಿ ಸೋಲು ಗೆಲುವು ಮುಖ್ಯ. ಇದು ನೀವು ಸಂತೋಷವಾಗಿ ಆನಂದವಾಗಿ ಆಡಿದ್ರೆ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ವೆಂಕಟೇಶ್ ಅವರಿಗೆ ಕೀರ್ತಿ ಬರುತ್ತದೆ. ಮುಂದಿನ ಆಟ ಪಾಠಗಳಿಗೆ ನೇತೃತ್ವ ವಹಿಸ್ತಾರೆ. ಇದು ಖಂಡಿತ ನಿಜ. ಹಾಗಂತೇಳಿ ನನಗೂ ನಾವು ಮಾತಿಗೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮತ್ತು ಯುವ ಅದೇ ರೀತಿ ಕೊಂಡ್ರಳ್ಳಿಯಿಂದ ಸಿದ್ದೇಪಲ್ಲಿ ಮನು, ಪ್ರಮುಖರಾದ ಎನ್ ನಂಜುಣ್ಣಯ್ಯನವರು ಬಂದಿದ್ದಾರೆ. ಅವರು ಕೂಡ ಸನ್ಮಾನ ನಂದೀಶ್ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಹುಲ್ಗೊಂನಳ್ಳಿ ನಂದೀಶ್, ಅದೇ ರೀತಿ ನಾರಾಯಣಸ್ವಾಮಿ ತಂದೆ ಮಗನಿಂದ ತಂದೆಗೆ ಸನ್ಮಾನ. ಹನುಮಣ್ಣ ಜಂಗಸಿಗಳ ಹನುಮಣ್ಣ ಬಂದಿದ್ದಾರೆ, ಅವರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಅಲ್ಸೂರು ಮಂಜುನಾಥ್ ಅವರು ಎಲ್ಲಿದ್ರು ಇಲ್ಲಿ ಬರ್ಬೇಕು ವೇದಿಕೆ ಹತ್ರ. ಬಾಬು ಬಾಬು ಅವ್ರಿಗೆ ಮಾಡ್ರಪ್ಪ. ಮುಖ್ಯಸ್ಥರಲ್ಲ ಸೆಕ್ರೆಟರಿ ಶಿವಣ್ಣ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491.